ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ ಇದರಿಂದ ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಜೋ ನಹಿ ದೇಖಾ ನಹಿ ಸುನಾ ಜೋ ಮನಹು ನ ಸಮಾಯಿ ಸೋ ಸಬ್ ಅದ್ಭುತ ದೇಖೆವು ಬರನಿ ಕವನಿ ಬಿಧಿ ಜಾಯಿ ಏಕ್ ಏಕ್ ಬ್ರಹ್ಮಾಂಡ महु रहु बरस सत एक येहि बिधि देखत फिरमु मैं अंड कठाह अनेक लोक लोक प्रति भिन्न भिधाता भिन्न विष्णु शिव मनुदिसिद्राता नर गंधर्व भूत बेताला किन्नर निसिचर पशु खग ब्याला देव दनुज गण नाना जाति सकल जीव तह आनहि भाति मही सरी सागर सर गिरि नाना सब प्रपंच तह आनई आना अंड कोस प्रति प्रति निज रूपा देखेवु जिनस अनेक अनूपा अवधपुरी प्रति भुवन निनारी सरजु भिन्न भिन्न नर नारी दशरथ कौसल्या सुनु ताता विविध रूप भरतादिक भ्राता प्रति ब्रह्मांड राम अवतारा ದೇಖವು ಬಾಲ ವಿನೋದ್ ಅಪಾರ. ಇವು ಚೌಪಾಯಿಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಕಾಕಭೂಷುಂಡಿ ಅವರು ಗರುಡನಿಗೆ ಆ ಭಗವಂತನ ಲೀಲೆಯನ್ನ ವಿವರಣೆ ಮಾಡಿ ಹೇಳಬೇಕಾದ್ರೆ, ಬ್ರಹ್ಮಲೋಕದವರೆಗೂ ಹೋಗಿದ್ದೆ, ಆದರೆ ಕಣ್ಮುಚ್ಚಿ ಕಣ್ ತೆಗೆಯೋಷ್ಟರಲ್ಲಿ ನಾನು ಅಯೋಧ್ಯೆಯಲ್ಲಿದ್ದೆ. ಆಮೇಲೆ ನಾನು ಅವನ ಬಾಯಿಯ ಒಳಗಡೆ ನಗತಾ ಇದ್ದ ಅವನ ಬಾಯಿ ಒಳಗಡೆ ಪ್ರವೇಶ ಮಾಡಿದೆ. ಆಗ ಇಡೀ ಬ್ರಹ್ಮಾಂಡದ ಸಮೂಹಗಳು, ಅದು ಒಂದಲ್ಲ ಬೇಕಾದಷ್ಟು ಬ್ರಹ್ಮಾಂಡಗಳ ಸಮೂಹಗಳನ್ನು ನೋಡಿದೆ. ಅಲ್ಲಿ ವಿಚಿತ್ರ ಲೋಕಗಳನ್ನು ನೋಡಿದೆ. ಕೋಟಿಗಟ್ಟಲೆ ಚತುರ್ಮುಖ ಬ್ರಹ್ಮರು, ಪರಮೇಶ್ವರರು, ಅಸಂಖ್ಯಾತ ತಾರಾಗಣಗಳು, ಈ ರೀತಿ ಏನೇನೋ ನೋಡಿದೆ ನಾನು. ಆಮೇಲೆ ಸೂರ್ಯ ಚಂದ್ರರು, ಲೆಕ್ಕವಿಲ್ಲದಷ್ಟು ಲೋಕಪಾಲಕರೆಲ್ಲ ಅಲ್ಲಿದ್ರು. ಭೂಮಿ ಬೇಕಾದಷ್ಟು ಸಮುದ್ರಗಳಿತ್ತು, ನದಿಗಳಿತ್ತು, ಕೆರೆಕಟ್ಟೆಗಳಿತ್ತು, ದೇವತೆಗಳು, ಮುನಿಗಳು, ಸಿದ್ಧರು, ನಾಗರು, ಕಿನ್ನರರು, ಮನುಷ್ಯರು, ಈ ರೀತಿ ಎಲ್ಲಾ ಜೀವಿಗಳನ್ನು ಕೂಡ ನಾನು ಭಗವಂತನ ಉದರದಲ್ಲಿ ನೋಡಿದೆ. ಯಾವತ್ತೂ ಕಾಣದೇ ಇರುವಂಥದ್ದು, ಯಾವತ್ತೂ ಕೇಳದೇ ಇರುವಂಥದ್ದು, ಕಲ್ಪನೆಗೂ ಬರದೇ ಇರುವಂಥ ಅದ್ಭುತ ಆಶ್ಚರ್ಯಕರವಾದಂತಹ ಸೃಷ್ಟಿಯನ್ನು ಕೂಡ ನಾನು ನೋಡಿದ್ದೀನಿ. ಅದನ್ನು ಹೇಗೆ ತಾನೇ ನಾನು ವರ್ಣನೆ ಮಾಡೋದು? ಒಂದೊಂದು ಬ್ರಹ್ಮಾಂಡದಲ್ಲಿ ನಾನು 100 ವರ್ಷಗಳನ್ನು ಕಳೆದಿದ್ದೀನಿ. ಹೀಗೆ ನಾನು ಅನೇಕ ಬ್ರಹ್ಮಾಂಡಗಳನ್ನು ನೋಡ್ತಾ ನೋಡ್ತಾ ನಾನು ಸಂಚಾರ ಮಾಡಿದೆ. ಅಂದರೆ ಭಗವಂತನ ಉದರದಲ್ಲಿ ಹೋಗಿ ಎಷ್ಟೋ ವರ್ಷಗಳ ಒಳಗಡೆ ನಾನು ಕಾಲ ಕಳೆದಿದ್ದೀನಿ. ಈ ಬ್ರಹ್ಮಾಂಡಗಳನ್ನು ಒಂದೊಂದು ನಾನು ನೋಡ್ತಾ ಸಂಚಾರ ಮಾಡ್ಕೊಂಡು ಬಂದೆ. ಪ್ರತಿಯೊಂದು ಲೋಕದಲ್ಲೂ ಕೂಡ ಬೇರೆ ಬೇರೆ ಬ್ರಹ್ಮರಿದ್ದಾರೆ, ಶಿವರು ಇದ್ದಾರೆ, ವಿಷ್ಣುಗಳು ಇದ್ದಾರೆ, ಮನುಗಳಿದ್ದಾರೆ, ದಿಕ್ಪಾಲಕರಿದ್ದಾರೆ, ಮನುಷ್ಯರು, ಗಂಧರ್ವರು, ಭೂತ ಪ್ರೇತ, ಕಿನ್ನರರು, ರಾಕ್ಷಸರು, ಪಶು ಪಕ್ಷಿಗಳು, ಉರಗಗಳು, ಈ ರೀತಿ ಅನೇಕ ದೇವತ್ಯಾದಿ ಗಣಗಳು ಕೂಡ ಅಲ್ಲಿದ್ವು. ಅಲ್ಲಿಯ ಎಲ್ಲ ಜೀವರು ಕೂಡ ಬೇರೆ ಬೇರೆ ಥರದಾಗಿದ್ರು. ನೋಡಿ, ಇಲ್ಲಿಂದ ನಮಗೆ ಗೊತ್ತಾಗುತ್ತೆ ಬೇಕಾದಷ್ಟು ಲೋಕಗಳಿದೆ. ನಮ್ಮ ಭೂಲೋಕ ಒಂದೇ ಅಲ್ಲ, ಬೇರೆ ಬೇರೆ ರೀತಿಯ ಲೋಕಗಳಿದೆ. ಮತ್ತು ಅಲ್ಲಿ ವಾಸ ಮಾಡುವಂಥ ಜೀವಿಗಳು ಬೇರೆ ಆಗಿರ್ತಾರೆ. ಮತ್ತು ಒಂದೊಂದು ಲೋಕದ ಜೀವಿಗಳಿಗೂ ಇನ್ನೊಂದು ಲೋಕದ ಜೀವಿಗಳಿಗೂ ವ್ಯತ್ಯಾಸ ಇದೆ. ನೋಡೋದಕ್ಕೆ ಬೇರೆ ಬೇರೆ ರೀತಿಯಾಗಿದ್ದಾವೆ. ಅನೇಕ ರೀತಿಯ ಭೂಮಿಗಳು ಇದೆ, ಒಂದೇ ರೀತಿಯಾಗಲ್ಲ. ಬೇರೆ ಬೇರೆ ರೀತಿಯ ಭೂಮಿಗಳಿದೆ, ನದಿಗಳಿದೆ, ಮತ್ತು ಸರೋವರಗಳು, ಸಮುದ್ರಗಳು, ಪರ್ವತಗಳು ಎಲ್ಲವೂ ಕೂಡ ಪ್ರತ್ಯೇಕತೆಯಿಂದ ಕೂಡಿದು, ಒಂದಿದ್ದಂಗೆ ಇನ್ನೊಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ಬ್ರಹ್ಮಾಂಡದಲ್ಲೂ ಕೂಡ ನಾನು ನನ್ನ ನಿಜ ರೂಪವನ್ನು ನೋಡಿದೆ. ಅನೇಕವಾದಂತಹ ಅನುಪಮವಾದ ವಸ್ತುಗಳನ್ನು ನೋಡಿದೆ. ಪ್ರತಿಯೊಂದು ಭುವನದಲ್ಲೂ ಕೂಡ ಸುಂದರವಾದಂತಹ ಬೇರೆ ಬೇರೆ ಅಯೋಧ್ಯ ನಗರಗಳು. ಅಂದರೆ ಎಲ್ಲ ಬ್ರಹ್ಮಾಂಡಗಳು ಬೇರೆ ಬೇರೆ ಇದ್ರೂ ಕೂಡ, ಬೇರೆ ಬೇರೆ ಲೋಕಗಳಾಗಿದ್ರೂ ಕೂಡ ಅಲ್ಲೂ ಕೂಡ ಅಯೋಧ್ಯ ಅನ್ನೋದು ಇದೆ, ಸರಿಯು ನದಿ ಅನ್ನೋದಿದೆ, ಬೇರೆ ಬೇರೆ ರೀತಿಯ ಸ್ತ್ರೀ ಪುರುಷರು ಇರ್ತಾರೆ. ಅಲ್ಲಿನ ಒಂದು ಲೀಲೆಗಳು ಬೇರೆ ಬೇರೆ ಇರುತ್ತೆ. ಅಂದರೆ ಒಂದೊಂದು ಬ್ರಹ್ಮಾಂಡದಲ್ಲೂ ಕೂಡ ನಂದು ಅನ್ನೋದು ಒಂದು ಪಾತ್ರ ಇರುತ್ತೆ. ಅದನ್ನ ನಾನು ನೋಡಿದೆ. ಅಲ್ಲಿ ಬೇರೆ ಬೇರೆ ಅಯೋಧ್ಯೆಗಳಿರೋದು ನೋಡಿದೆ. ಒಂದೊಂದು ಬ್ರಹ್ಮಾಂಡದಲ್ಲೂ ಕೂಡ ಒಂದೊಂದು ಅಯೋಧ್ಯ ಇರೋದನ್ನ ನೋಡಿದೆ, ಒಂದೊಂದು ಸರಿಯು ನದಿ ಇರೋದನ್ನ ನೋಡಿದೆ. ಅಲ್ಲಿ ಬೇರೆ ಬೇರೆ ರೀತಿಯ ಸ್ತ್ರೀ ಪುರುಷರು ಇದ್ರು. ಆಮೇಲೆ ಹೇಳ್ತಾರೆ, ದಶರಥ, ಕೌಸಲ್ಯಾದೇವಿ, ಭರತಾದಿ ಸೋದರರು ಕೂಡ ಬೇರೆ ಬೇರೆ ರೂಪದಲ್ಲಿ ಇರೋದನ್ನ ನಾನು ನೋಡಿದೆ.
ನಾನು ಪ್ರತಿ ಬ್ರಹ್ಮಾಂಡದಲ್ಲೂ ಕೂಡ ಶ್ರೀರಾಮನ ಅವತಾರವನ್ನು, ಅವನ ಅಪಾರ ಬಾಲಲೀಲೆಗಳನ್ನು ಕೂಡ ನೋಡ್ತಾ ನಾನು ತಿರುಗಾಡಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇದರಿಂದ ನಮಗೊಂದು ಅರ್ಥ ಆಗೋದೇನು ಅಂತಂದರೆ, ಭಗವಂತನ ಲೀಲೆ ನಾವಿರುವಂಥ ಈ ಬ್ರಹ್ಮಾಂಡದಲ್ಲಿ ಅಷ್ಟೇ ಅಲ್ಲ, ಈಗ ಕಾಕಭೂಷುಂಡಿ ಅವರು ಹೇಳ್ತಾ ಇರೋ ಹಾಗೆ ಬೇಕಾದಷ್ಟು ಬ್ರಹ್ಮಾಂಡಗಳಿವೆ. ಆ ಒಂದೊಂದರಲ್ಲೂ ಕೂಡ ಭಗವಂತನ ಲೀಲೆ ನಡೀತಾನೇ ಇರುತ್ತೆ. ಅದಕ್ಕೆ ನೋಡಿ, ರಾಮಾಯಣವನ್ನು ಬೇರೆ ಬೇರೆ ಮುನಿಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳಿರೋದನ್ನು ನಾವು ಕೇಳ್ತೀವಿ ಅಲ್ವಾ. ಅದೇ ರಾಮ, ಅದೇ ತಮ್ಮಂದರು ಕೌಸಲ್ಯ, ದಶರಥ ಅವರೇ ಆದರೂ ಕೂಡ ಕಥೆಯಲ್ಲಿ ಸ್ವಲ್ಪ ಭಿನ್ನತೆ ಇರುತ್ತೆ. ಯಾಕೆ ಅಂತಂದರೆ, ಅವರು ಯಾವ ಒಂದು ಬ್ರಹ್ಮಾಂಡದಲ್ಲಿ ನಡೆದಿರೋದನ್ನು ತಮ್ಮ ಕಣ್ಣು ಮುಂದೆ ನೋಡ್ತಾ ಇರ್ತಾರೋ ಅದನ್ನು ಅವ್ರು ಬರೀತಾರೆ, ಆಯಿತಾ. ಅದಕ್ಕೋಸ್ಕರ ನಮಗೆ ಸ್ವಲ್ಪ ವ್ಯತ್ಯಾಸಗಳು ಕಾಣಿಸ್ಬೋದು, ಆದರೆ ಯಾವುದೂ ಸುಳ್ಳಲ್ಲ. ನಾವು ಅಂದ್ಕೊಳ್ತೀವಿ ಇವರೇನೋ ಬೇರೆ ಥರ ಹೇಳಿದ್ರಲ್ಲ, ಅವರೇನೋ ಬೇರೆ ಥರ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಇವ್ರು ಇಲ್ಲಿ ಕಥೆಯನ್ನು ಬೇರೆ ಥರ ಹೇಳ್ತಾ ಇದ್ದಾರೆ ಅಂತ ಅನ್ಸೋದಕ್ಕೆ ಕಾರಣ ಅದು ಬೇರೆ ಬೇರೆ ಬ್ರಹ್ಮಾಂಡದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಡೆದಿರೋದೇ ಕಾರಣ. ಆದರೆ ಎಲ್ಲವೂ ಭಗವಂತನ ಲೀಲೆಗಳೇ. ಸೊ ಅದರಿಂದ ಯಾವುದೂ ಸುಳ್ಳಲ್ಲ, ಎಲ್ಲವನ್ನೂ ಕೂಡ ನಾವು ಕೇಳಬೇಕಷ್ಟೇ. ಭಗವಂತನ ಲೀಲೆಗಳನ್ನು ಕೇಳಬೇಕು, ಅದರಿಂದ ನಮ್ಗೆ ಏನು ಆನಂದ ಸಿಗುತ್ತೋ ಅದನ್ನು ಅನುಭವಿಸ್ಬೇಕು. ಅಲ್ಲಿ ಅನುಮಾನ, ಇದು ಹೇಗೆ ಬಂತು ಅದು ಹೇಗೆ ಬಂತು ಬೇಕಾಗಿಲ್ಲ ನಮಗೆ. ಆ ಲೀಲೆಯಲ್ಲಿ ಭಗವಂತ ಏನು ಮಾಡ್ತಾ ಇದ್ದಾನೆ ಅದರಿಂದ ನಾವು ಏನು ತಿಳ್ಕೊಬೋದು ಅಷ್ಟನ್ನು ತೊಗೊಂಡು ನಾವು ಆನಂದವಾಗಿ ಅದನ್ನು ಸವಿಬೇಕು ಅಷ್ಟೇ. ಬಿಟ್ಟರೆ ಬೇರೆ ಯಾವುದೇ ಸಂದೇಹಗಳನ್ನು ನಾವು ಪಡುವಂಥ ನೆಸೆಸಿಟಿ ಇಲ್ಲ ಅನ್ನೋದು ನನಗೆ ಅನಿಸುತ್ತೆ, ಆಯಿತಾ. ಇಲ್ಲಿ ರಾಮನ ಅವತಾರವನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಬ್ರಹ್ಮಾಂಡದಲ್ಲಿ ನಾನು ನೋಡ್ತಾ ತಿರುಗಾಡಿದೆ ಅಂತಂದ್ಬಿಟ್ಟು ಕಾಕಭೂಷುಂಡಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.